ओम अग्नेय सुपथाराजे अस्मान् विश्वानि देववजुनानि विद्वान् युजोध्यस्मज्जुहुराणमेनः भूयिष्ठां ते नम उक्तिं विधेम यज्ञेश्वरः प्रसीदतु। ಈ ಸಂಚಿಕೆಯಲ್ಲಿ ಸ್ನಾನ ವಿಧಿ, ಎಷ್ಟು ವಿಧವಾದ ಸ್ನಾನಗಳಿವೆ ಮತ್ತು ವಸ್ತ್ರಶುದ್ಧಿಯನ್ನು ಹೇಗೆ ಮಾಡಬೇಕು ಅನ್ನೋ ವಿಷಯಗಳನ್ನು ತಿಳ್ಕೊಳ್ಳೋಣ. ಮುಂಚಿತವಾಗಿ ಪ್ರಾತಃ ಸ್ನಾನವನ್ನು ಹೇಗೆ ಮಾಡಬೇಕು? ಅತ್ಯಂತ ಮಲಿನಃ ಕಾರ್ಯಃ ನವಚ್ಛಿದ್ರ ಸಮನ್ವಿತಃ ಸ್ರವತ್ಯೇವ ದಿವಾರಾತ್ರಂ ಪ್ರಾತಃ ಸ್ನಾನಂ ವಿಶೋಧನಂ ಅಂತ ದಕ್ಷಸ್ಮೃತಿಯಲ್ಲಿ ಹೇಳ್ತಾ ಇದೆ. ಅಂದರೆ ಈ ದೇಹ ನವರಂಧ್ರಗಳಿಂದ ಯುಕ್ತವಾದ್ದು. ನವರಂಧ್ರಗಳಿಂದ ಬೆಳಿಗ್ಗೆ ರಾತ್ರಿ ಸದಾ ಎಲ್ಲ ಕಾಲದಲ್ಲಿಯೂ ಮಲವನ್ನ ಸ್ರವಿಸ್ತಾನೇ ಇರುತ್ತೆ. ಹಾಗಾಗಿ ಆ ಮಲವನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಪ್ರಾತಃ ಸ್ನಾನವನ್ನ ಮಾಡಲೇಬೇಕು, ಅದು ಶುದ್ಧಿ ಮಾಡುತ್ತೆ ಅಂತ ಹೇಳ್ತಾ ಇದೆ. ಇಲ್ಲಿ ಯಾಕೆ ನಾವು ಪ್ರಾತಃ ಸ್ನಾನವನ್ನ ಮಾಡಲೇಬೇಕು ಅಂತ ಒತ್ತಬೇಕು ಅಂದ್ರೆ, ಈಗ ಹೇಗಾಗಿದೆ ಕಾಲ ಅಂದ್ರೆ, ಸ್ನಾನವನ್ನ ಮಾಡದೆ ಅಡಿಗೆಯನ್ನು ಮಾಡೋದು, ಸ್ನಾನವನ್ನ ಮಾಡದೆ ಊಟವನ್ನ ಮಾಡೋದು, ರಾತ್ರಿಯಲ್ಲಿ ಸ್ನಾನವನ್ನ ಮಾಡೋದು, ಈ ಪದ್ಧತಿಗಳೆಲ್ಲ ಮನೆಗಳಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ಪ್ರಾತಃ ಸ್ನಾನವನ್ನ ಮಾಡಲೇಬೇಕು ಅನ್ನೋ ವಿಷಯವನ್ನ ನಾವಿಲ್ಲಿ ವಿಚಾರ ಮಾಡಬೇಕಾಗಿದೆ. ಇದೇ ವಿಷಯವಾಗಿ ವಿಷ್ಣು ಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ. ಪರಾಶರರು ಮೈತ್ರೇಯರ ಜೊತೆ ಸಂವಾದವನ್ನು ಮಾಡಬೇಕಾದ್ರೆ ಕಲಿಧರ್ಮ ಪ್ರಕರಣದಲ್ಲಿ ಕಲಿಯುಗದಲ್ಲಿ ಹೇಗಾಗತ್ತೆ ಅನ್ನೋ ವಿಷಯವನ್ನ ಹೇಳ್ತಾ ಈ ವಿಷಯವನ್ನ ಹೇಳ್ತಾರೆ. ಅಸ್ನಾನ ಭೋಜಿನಃ ನಾಗ್ನಿದೇವತಾತಿಥಿ ಪೂಜನಂ ಕರಿಷ್ಯಂತಿ ಕಲೌ ಪ್ರಾಪ್ತೆ ನಜಪಿಂಡೋದಕ ಕ್ರಿಯಾಂ. ಸ್ನಾನವನ್ನ ಮಾಡದೆ ಕಲಿಯುಗದಲ್ಲಿ ಜನರು ಊಟವನ್ನು ಮಾಡ್ತಾರೆ, ಅಗ್ನಿಯಲ್ಲಿ ಹೋಮವನ್ನು ಮಾಡೋದಿಲ್ಲ, ದೇವತೆಗಳನ್ನ ಅರ್ಚನೆ ಮಾಡೋದಿಲ್ಲ, ಅತಿಥಿಗಳನ್ನ ಸತ್ಕಾರ ಮಾಡೋದಿಲ್ಲ, ಪಿತೃಗಳಿಗೆ ಪಿಂಡೋದಕಗಳನ್ನ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ ವಿಷಯ ಏನು ಅಂದ್ರೆ, ನಾವು ಹಾಗೆಲ್ಲ ಮಾಡಿದ್ದಾದ್ರೆ ಸ್ನಾನವಿಲ್ಲದೆ ಊಟ ಮಾಡೋದು ಮತ್ತೊಂದು, ಕಲಿಯನ್ನ ನಮ್ಮ ಮನೆಗೆ ನಾವೇ ಆಹ್ವಾನ ಮಾಡಿ ಕರ್ಕೋತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ವರ್ಜ್ಯ ಮಾಡಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅತ್ರಿ ಸ್ಮೃತಿಯಲ್ಲಿ ಅತ್ರಿ ಮಹರ್ಷಿಗಳು ಹೀಗೆ ಹೇಳ್ತಿದ್ದಾರೆ. ಅಸ್ನಾತಾಶಿ ಮಲಂ ಭುಂಕ್ತೆ, ಸ್ನಾನವನ್ನ ಮಾಡದೆ ಊಟವನ್ನು ಮಾಡಿದ್ದಾದ್ರೆ ಅವನು ಮಲವನ್ನ ತಿಂದ ಹಾಗೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಪ್ರಾತಃ ಸ್ನಾನವನ್ನ ಪ್ರತಿಯೊಬ್ಬರು ಪ್ರತಿನಿತ್ಯದಲ್ಲಿ ಮಾಡಲೇಬೇಕು. ಸ್ನಾನದಲ್ಲಿ 3 ವಿಧ: ನಿತ್ಯಂ, ನೈಮಿತ್ತಿಕಂ, ಕಾಮ್ಯಂ, ತ್ರಿವಿಧಂ ಸ್ನಾನ ಮುಚ್ಯತೆ. ನಿತ್ಯ ಸ್ನಾನ, ನೈಮಿತ್ತಿಕ ಸ್ನಾನ, ಕಾಮ್ಯ ಸ್ನಾನ ಅಂತ 3 ವಿಧವಾದ ಸ್ನಾನಗಳಿವೆ. ಈಗ ಇಷ್ಟೊತ್ತು ನಾವು ವಿಚಾರ ಮಾಡಿದ್ದು ನಿತ್ಯ ಸ್ನಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದ್ರೆ ಪ್ರತಿನಿತ್ಯದಲ್ಲಿ ಬೆಳಗ್ಗೆ ಹೊತ್ತು ಸ್ನಾನವನ್ನ ಮಾಡಬೇಕು. ಇನ್ನು ನೈಮಿತ್ತಿಕ ಸ್ನಾನ ಅಂದ್ರೆ ಯಾವುದು? ಗ್ರಹಣ ಬಂದಾಗ ನಾವು ಸ್ನಾನ ಮಾಡಬೇಕು. ನಾಯಿ ಸ್ಪರ್ಶವಾದರೆ, ಅಶೌಚ ಬಂದರೆ, ಶವವನ್ನು ನೋಡೋದಕ್ಕೆ ಹೋದರೆ, ಶವವನ್ನು ಮುಟ್ಟಿದ್ದಾದರೆ, ಇಂಥ ವಿಷಯಗಳಲ್ಲಿ ಇಂಥ ಸಮಯಗಳಲ್ಲಿ ಸ್ನಾನವನ್ನ ಮಾಡೋದನ್ನ ನೈಮಿತ್ತಿಕ ಸ್ನಾನ ಅಂತ ಕರೀತಾರೆ. ಇನ್ನ ಮಾಘ ಮಾಸದಲ್ಲಿ ನಾನು ಇಂಥ ನದಿಗೆ ಹೋಗಿ ಸ್ನಾನ ಮಾಡೋದ್ರಿಂದ ನನಗೆ ವಿಶೇಷವಾದ ಫಲ ಸಿಕ್ಕತ್ತೆ, ಮಾಘ ಸ್ನಾನವನ್ನ ಮಾಡಬೇಕು ಅಂತ ಅನ್ಕೊಂಡು ಹೋಗೋದು ಕಾಮ್ಯ ಸ್ನಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡೋದು ಕಾಮ್ಯ ಸ್ನಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗೆ 3 ವಿಧವಾದ ಸ್ನಾನಗಳು. ಇಲ್ಲಿ ನಾವು ನಿತ್ಯ ಕರ್ಮಗಳನ್ನ ವಿಚಾರ ಮಾಡ್ತಾ ಇರೋದ್ರಿಂದ ನಿತ್ಯ ಸ್ನಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಪ್ರತಿನಿತ್ಯದಲ್ಲಿ ಪ್ರಾತಃ ಸ್ನಾನವನ್ನ ಯಾವ ಕಾಲಕ್ಕೆ ಮಾಡಬೇಕು? ಉದಜಾತ್ ಪ್ರಾಕ್ ಚತಸ್ರಸ್ತು ನಾಡಿಕಾ ಅರುಣೋದಜಃ ತತ್ತಸ್ನಾನಂ ಪ್ರಶಸ್ತಂ ಸ್ಯಾತ್ ಸಹಿ ಪುಣ್ಯ ತಮಸ್ಮೃತಃ ಅಂತ ಸ್ಕಾಂದ ಪುರಾಣ ಹೇಳ್ತಾ ಇದೆ. ಅಂದರೆ ಸೂರ್ಯೋದಯಕ್ಕಿಂತ 4 ಘಟಿಗಳ ಮುಂಚಿನ ಯಾವ ಕಾಲವನ್ನ ನಾವು ಅರುಣೋದಯ ಕಾಲ ಅಂತ ಕರಿತೀವಿ, ಆ ಕಾಲದಲ್ಲಿ ಸ್ನಾನವನ್ನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. 1 ಗಂಟೆಗೆ 2.5 ಘಟಿ ಆಗತ್ತೆ. ಹಾಗಾಗಿ ಸುಮಾರು ಸೂರ್ಯೋದಯಕ್ಕಿಂತ 1.5 ಗಂಟೆಗಳ ಮುಂಚೆ ನಾವು ಪ್ರತಿನಿತ್ಯದಲ್ಲಿ ಸ್ನಾನವನ್ನ ಮಾಡಬೇಕು. ಸ್ನಾನವನ್ನ ಮಾಡಬೇಕಾದರೆ ಮಹಾನದಿಗಳನ್ನ, ನಾರಾಯಣ ಸ್ಮರಣೆಯನ್ನ ಮಾಡಿಕೊಂಡು ತಲೆಯಿಂದ ಸ್ನಾನವನ್ನ ಮಾಡಬೇಕು. ಮಂತ್ರಾಧ್ಯಯನವಾಗಿದ್ದರೆ ಅಘಮರ್ಷಣಾದಿ ಸೂಕ್ತಗಳನ್ನು ಹೇಳಿಕೊಂಡು ಸ್ನಾನ ಮಾಡಬೇಕು. ಉಪವೀತದಲ್ಲೇ ಸ್ನಾನವನ್ನ ಮಾಡಬೇಕು. ಸ್ನಾನ ಮಾಡಬೇಕಾದರೆ ಮೌನವಾಗಿ ಸ್ನಾನವನ್ನ ಮಾಡಬೇಕು. ಇಲ್ಲ ಅಂದ್ರೆ ವರುಣ ದೇವತೆ ನಮ್ಮ ತೇಜಸ್ಸನ್ನ ಹರಣ ಮಾಡಿಬಿಡ್ತಾನೆ. ಮನೆಯಲ್ಲಿ ಸ್ನಾನ ಮಾಡಬೇಕಾದ್ರೆ
ಬಿಸಿ ನೀರಿನಲ್ಲೇ ಸ್ನಾನ ಮಾಡಬೇಕು ಅಂತ ಎಲ್ಲ ಶಾಸ್ತ್ರ ಗ್ರಂಥಗಳು ಹೇಳ್ತಾ ಇದೆ. ಮತ್ತೆ ನಗ್ನವಾಗಿ ಅಂದ್ರೆ ಮೈ ಮೇಲೆ ಬಟ್ಟೆ ಇಲ್ಲದೆ ಸ್ನಾನವನ್ನು ಮಾಡಬಾರದು. ನದಿಯಲ್ಲಿ ಪ್ರಾತಃ ಸ್ನಾನವನ್ನು ಮಾಡೋ ಪಕ್ಷದಲ್ಲಿ ಕೈಕಾಲುಗಳನ್ನು ತೊಳ್ಕೊಂಡು ಆಚಮನ ಪ್ರಾಣಾಯಾಮಗಳನ್ನು ಮಾಡಿ ಸಂಕಲ್ಪವನ್ನು ಈ ರೀತಿ ಮಾಡ್ಕೋಬೇಕು. ನವವಿಧಾನಾಂ ಬಹೂನಾಂ ಪಾಪಾನಾಂ ಮಧ್ಯೆ ಮಯಾ ಕೃತಾನಾಂ ಸರ್ವೇಷಾಂ ಪಾಪಾನಾಂ ಅಪನೋದನಾರ್ಥಂ ಮಮ ಕಾಯಿಕ ವಾಚಿಕ ಮಾನಸಿಕಾದಿ ಸಮಸ್ತ ದೋಷ ನಿವೃತ್ತ್ಯರ್ಥಂ. ಕಾವೇರಿಯಲ್ಲಿ ಸ್ನಾನ ಮಾಡೋದಾದ್ರೆ ಕಾವೇರ್ಯಾಂ ಮಹಾನದ್ಯಾಂ, ಯಮುನೆಯಲ್ಲಿ ಸ್ನಾನ ಮಾಡೋದಾದ್ರೆ ಯಮುನಾಯಾಂ ಮಹಾನದ್ಯಾಂ, ಗಂಗೆಯಲ್ಲಿ ಸ್ನಾನ ಮಾಡೋದಾದ್ರೆ ಗಂಗಾಯಾಂ ಮಹಾನದ್ಯಾಂ. ಹೀಗೆ ಯಾವ ನದಿಯಲ್ಲಿ ಸ್ನಾನ ಮಾಡೋದಿದ್ರೆ ಆ ನದಿಯ ಹೆಸರನ್ನು ಹೇಳಿಕೊಂಡು ಸ್ನಾನಮಹಂಕರಿಷ್ಯೆ ಅಂತ ಸಂಕಲ್ಪವನ್ನು ಮಾಡಿ ಮಂತ್ರ ಶ್ಲೋಕಗಳನ್ನು ಹೇಳಿಕೊಂಡು ಸೂರ್ಯಾಭಿಮುಖನಾಗಿ ನೀರಲ್ಲಿ ನಿಂತು ಸ್ನಾನವನ್ನು ಮಾಡಿ ಅಲ್ಲೇ 2 ಸಲ ಆಚಮನವನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಿ ಸ್ನಾನಾಂಗ ತರ್ಪಣಂಕರಿಷ್ಯೆ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಪೂರ್ವಾಭಿಮುಖನಾಗಿ ಉಪವೀತಿಯಲ್ಲಿ ದೇವತೆಗಳಿಗೆ, ಉತ್ತರಾಭಿಮುಖನಾಗಿ ನಿವೀತಿಯಲ್ಲಿ ಅಂದ್ರೆ ಯಜ್ಞೋಪವೀತವನ್ನ ಸರದ ಹಾಗೆ ಹಾಕಿಕೊಂಡು ಋಷಿಗಳಿಗೆ, ದಕ್ಷಿಣಾಭಿಮುಖನಾಗಿ ಪ್ರಾಚೀನಾವೀತಿಯಲ್ಲಿ ಅಂದ್ರೆ ಬಲಗೈ ಮೇಲೆ ಭುಜದ ಮೇಲೆ ಎಡಗೈ ಕೆಳಗಡೆ ಬರೋ ಹಾಗೆ ಯಜ್ಞೋಪವೀತವನ್ನು ಹಾಕಿಕೊಂಡು ಪಿತೃಗಳಿಗೆ ಕೈಯಲ್ಲಿ ನೀರನ್ನು ತಗೊಂಡು ಅಂತರಿಕ್ಷಕ್ಕೆ ಮುಟ್ಟೋ ಹಾಗೆ ದೇವರ್ಷಿ ಪಿತೃಗಳಿಗೆ ತರ್ಪಣವನ್ನ ಕೊಡಬೇಕು. ಕೊಟ್ಟಾದ ಮೇಲೆ ಅಲ್ಲೇ 2 ಸಲ ಆಚಮನವನ್ನು ಮಾಡಿಕೊಂಡು ನೀರಿಂದ ಆಚೆ ಬಂದು ಮೈ ಒರೆಸ್ಕೊಂಡು ಸ್ನಾನ ವಸ್ತ್ರಗಳನ್ನೆಲ್ಲ ಹಿಂಡಬೇಕು. ಹಿಂಡಬೇಕಾದ್ರೆ ಈ ಶ್ಲೋಕವನ್ನ ಹೇಳಬೇಕು. ಏಕೇ ಚಾಸ್ಮತ್ ಕುಲೇ ಜಾತಾಹ ಅಪುತ್ರ ಗೋತ್ರಿಣೋಮೃತಾಹ ತೇ ಗೃಹಂತು ಮಯಾ ದತ್ತಂ ವಸ್ತ್ರ ನಿಷ್ಪೀಡನೋದಕಂ. ಅಂದರೆ ನಮ್ಮ ಕುಲದಲ್ಲಿ ಯಾರು ಮಕ್ಕಳಿಲ್ಲದೆ ಇದ್ದು ಪ್ರಾಣವನ್ನ ತ್ಯಾಗ ಮಾಡಿ ಹೋಗಿದ್ದಾರೋ ಅಂಥವರಿಗೆಲ್ಲ ನಾನು ಈ ವಸ್ತ್ರಗಳನ್ನ ಹಿಂಡ್ತಾ ಇರೋ ನೀರು ತರ್ಪಣವಾಗಲಿ ಅಂತ ಹೇಳಿಕೊಂಡು ವಸ್ತ್ರಗಳನ್ನ ಹಿಂಡಿ 2 ಸಲ ಆಚಮನವನ್ನ ಮಾಡಿ ಸ್ನಾನವನ್ನ ಮುಗಿಸಬೇಕು. ಇಲ್ಲಿ ಜ್ವರ ಮತ್ತೊಂದು ರೋಗಾದಿಗಳಿಂದ ಈ ರೀತಿ ಸ್ನಾನವನ್ನ ಮಾಡೋದಕ್ಕೆ ಅಶಕ್ತನಾದರೆ ಅಂದ್ರೆ ಪ್ರಾತಃ ಸ್ನಾನವನ್ನು ಮಾಡಕ್ ಆಗತಿಲ್ಲ ಅನ್ನೋ ಪಕ್ಷದಲ್ಲಿ ಗೌಣ ಸ್ನಾನವನ್ನ ಮಾಡಬಹುದು. ಗೌಣ ಸ್ನಾನ ಅಂದ್ರೆ ಯಾವುದು? 5 ವಿಧವಾದ ಗೌಣ ಸ್ನಾನಗಳನ್ನು ಹೇಳಿದ್ದಾರೆ. ಉದ್ಧರಣೆಯಲ್ಲಿ ನೀರನ್ನು ತಗೊಂಡು ಆಪೋಹಿಷ್ಟಾದಿ ಜಲಾಭಿಮಾನಿ ದೇವತೆಗಳ ಮಂತ್ರಗಳನ್ನು ಹೇಳಿಕೊಂಡು ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳೋದು ಮಂತ್ರ ಸ್ನಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಒಂದು ವಿಧವಾದ ಗೌಣ ಸ್ನಾನ. ನೀರನ್ನ ಗಾಯತ್ರಿ ಮಂತ್ರದಿಂದ 10 ಸಲ ಅಭಿಮಂತ್ರಣವನ್ನ ಮಾಡಿ ಆ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳೋದು ಗಾಯತ್ರ ಸ್ನಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಹೋಮಶೇಷವಾದ ಅಂದ್ರೆ ಹೋಮ ಮಾಡಿ ಆದ್ಮೇಲೆ ಬರುವಂತಹ ಭಸ್ಮ ಇದೆಯಲ್ಲ, ಅಂತಹ ಭಸ್ಮವನ್ನ ಮೈಯೆಲ್ಲ ಹಚ್ಕೊಳ್ಳೋದು ಆಗ್ನೇಯ ಸ್ನಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಬಟ್ಟೆಯನ್ನ ನೀರಲ್ಲಿ ಅದ್ದಿ ಮೈ ಒರೆಸ್ಕೊಳ್ಳೋದು ಕಾಪಿನ ಸ್ನಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಅಥವಾ ವಿಷ್ಣುವನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡೋದು ಮಾನಸಿಕ ಸ್ನಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ರೀತಿಯಾದ ಯಾವುದಾದ್ರೂ ಒಂದು ಗೌಣ ಸ್ನಾನವನ್ನ ಮಾಡಿ ಅವನು ತತ್ಕಾಲಿಕ ಶುದ್ಧಿಯನ್ನ ಹೊಂದುತ್ತಾನೆ. ಆ ಶುದ್ಧಿಯನ್ನು ಮಾಡಿಕೊಂಡು ಸಂಧ್ಯಾವಂದನ ಅಗ್ನಿಪರಿಚರ್ಯ ಬ್ರಹ್ಮಯಜ್ಞ ಈ ಕರ್ಮಗಳನ್ನ ಮಾಡೋದಕ್ಕೆ ಅವನು ಶುದ್ಧನಾಗ್ತಾನೆ ಗೌಣ ಸ್ನಾನದಿಂದ. ಆದರೆ ಈ ಗೌಣ ಸ್ನಾನದಿಂದ ದೇವತಾರ್ಚನೆಯನ್ನು ಮಾಡೋದಿಕ್ಕೆ, ಪಿತೃಕರ್ಮಗಳನ್ನ ಮಾಡೋದಿಕ್ಕೆ ಅಥವಾ ಪಿತೃಶ್ರಾದ್ದವನ್ನ ಮಾಡೋದಿಕ್ಕೆ ಅವನು ಶುದ್ಧನಾಗೋದಿಲ್ಲ. ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ಪುತ್ರ ಜನ್ಮನಿ ಯಜ್ಞೇಚ ತಥಾ ಸಂಕ್ರಮಣೇ ರವೇಹೆ ರಾಹೋಶ್ಚ ದರ್ಶನೇ ಸ್ನಾನಂ ಪ್ರಶಸ್ತಂ ನಾನ್ಯಥಾನಿಶಿ. ಅಂದರೆ ಮಕ್ಕಳು ಹುಟ್ಟಿದಾಗ ತಂದೆಯಾದವನು ಆ ವಾರ್ತೆ ಕೇಳಿದ ತಕ್ಷಣ ರಾತ್ರಿಯಲ್ಲಾದರೂ ಸ್ನಾನವನ್ನು ಮಾಡಬೇಕು. ಯಜ್ಞಗಳಲ್ಲಿ ರಾತ್ರಿ ಸ್ನಾನವನ್ನು ಮಾಡೋ ಪ್ರಸಂಗ ಬಂದಾಗ ರಾತ್ರಿ ಸ್ನಾನವನ್ನು ಮಾಡಬೇಕು. ರವಿ ಸಂಕ್ರಮಣ ರಾತ್ರಿಯಲ್ಲಿ ಆದರೆ ಸ್ನಾನವನ್ನು ಮಾಡಬೇಕು. ಗ್ರಹಣ ರಾತ್ರಿಯಲ್ಲಿ ಸಂಭವಿಸಿದಾಗ ರಾತ್ರಿಯಲ್ಲಿ ಸ್ನಾನ ಮಾಡಬೇಕು. ಇಂಥ ಸಂದರ್ಭಗಳನ್ನ ಬಿಟ್ಟು ಬೇರೆ ಸಂದರ್ಭಗಳಲ್ಲಿ ರಾತ್ರಿಯಲ್ಲಿ ಸ್ನಾನವನ್ನ ಮಾಡಬಾರದು ಅಂತ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾವಿಲ್ಲಿ ಸೈಂಟಿಫಿಕ್ ಆಗು ಕೂಡ ಯಾಕೆ ರಾತ್ರಿಯಲ್ಲಿ ಸ್ನಾನವನ್ನ ಮಾಡಬಾರದು ಅನ್ನೋದನ್ನ ವಿಚಾರ ಮಾಡೋಣ.
ರಾತ್ರಿಯಲ್ಲಿ ಸ್ನಾನ ಮಾಡೋದ್ರಿಂದ ಇನ್ಸೋಮ್ನಿಯಾ ಬರೋ ಸಾಧ್ಯತೆಗಳಿರುತ್ತೆ. ಇನ್ಸೋಮ್ನಿಯಾ ಅಂದ್ರೆ ರಾತ್ರಿ ನಿದ್ದೆ ಬಾರದೇ ಇರುವಂತಹ ಸಂದರ್ಭ. ರಾತ್ರಿಯಲ್ಲಿ ದೇಹದ ಉಷ್ಣ ಕಡಿಮೆ ಆಗಿರುತ್ತೆ, ಅಂದ್ರೆ ನಿದ್ದೆ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟು ಇರುತ್ತೆ. ನಾವು ಬಿಸಿ ನೀರಲ್ಲಿ ರಾತ್ರಿ ಸ್ನಾನ ಮಾಡೋದ್ರಿಂದ ದೇಹದ ಉಷ್ಣ ಜಾಸ್ತಿಯಾಗಿ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು, ಬ್ಲಡ್ ಪ್ರೆಷರು ಜಾಸ್ತಿಯಾಗಿ ರೆಸ್ಟ್ಲೆಸ್ನೆಸ್ ಆಗಿ ನಿದ್ದೆ ಬರೋದಿಲ್ಲ. ಬ್ಲಡ್ ಪ್ರೆಷರು, ಬ್ಲಡ್ ಸರ್ಕ್ಯುಲೇಷನ್ನು ಜಾಸ್ತಿ ಆಗೋದ್ರಿಂದ ನಾವು ಅಂಗಾತವಾಗಿ ಮಲಗೋದ್ರಿಂದ ಹೃದಯದ ಮೇಲೆ ಒತ್ತಡವೂ ಜಾಸ್ತಿಯಾಗಿ ಹಾರ್ಟ್ ಪ್ರಾಬ್ಲಮ್ಗಳು ಬರೋ ಸಾಧ್ಯತೆಗಳು ಇರುತ್ತೆ. ತಲೆಯಲ್ಲಿ ನೀರು ಇಟ್ಕೊಂಡು ಒದ್ದೆಯಾಗಿ ಇಟ್ಕೊಂಡು ಹಾಗೆ ಮಲಗಿದ್ರೆ ತಲೆನೋವು ಬರುತ್ತೆ. ಕೆಲವು ಸಂದರ್ಭಗಳಲ್ಲಿ ಸ್ಟ್ರೋಕ್ ಆಗೋ ಸಾಧ್ಯತೆಗಳು ಇರುತ್ತೆ. ಮತ್ತೆ ಊಟವಾದ ಮೇಲೆ ಸ್ನಾನವನ್ನು ಮಾಡಬಾರದು ಅಂತ ಎಲ್ಲ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕೆ ಅಂದ್ರೆ ನಾವು ಊಟ ಮಾಡಿದಾಗ ಅದನ್ನ ಜೀರ್ಣ ಮಾಡೋದಕ್ಕೋಸ್ಕರ ರಕ್ತ, ದೇಹದ ಎಲ್ಲ ಪೂರ್ತಿ ರಕ್ತ ಹೊಟ್ಟೆ ಸುತ್ತಮುತ್ತಲೂ ಇರುತ್ತೆ. ನಾವು ಸ್ನಾನ ಮಾಡಿದ್ದಾದ್ರೆ ಈ ರಕ್ತ ದೇಹಾದ್ಯಂತ ಹರಡ್ಬಿಟ್ಟು ಈ ಆಹಾರವನ್ನ ಹೀರಿಕೊಳ್ಳೋ ಸಾಮರ್ಥ್ಯವನ್ನ ಕಳ್ಕೊಳ್ಳುತ್ತೆ. ಇದರಿಂದ ಅಜೀರ್ಣವಾಗಬಹುದು, ಫ್ಯಾಟ್ ಅಕ್ಯುಮುಲೇಷನ್ ಆಗಬಹುದು. ಸೈಂಟಿಫಿಕ್ ಆಗಿ ಏನೇನು ಸೈಡ್ ಎಫೆಕ್ಟ್ಸ್ ಇದೆಯೋ ನಮ್ಮ ಶಾಸ್ತ್ರಕಾರರಿಗೆಲ್ಲ ಈ ವಿಷಯವೆಲ್ಲ ತಿಳಿದಿತ್ತಾದ್ದರಿಂದ ಸ್ನಾನವನ್ನ ಕೆಲವು ಸಂದರ್ಭಗಳಲ್ಲಿ ಮಾಡಬಾರದು ಅಂತ ನಿಷೇಧ ಮಾಡಿದ್ದಾರೆ. ಹಾಗಾಗಿ ಊಟವಾದ ಮೇಲೂ ಸ್ನಾನವನ್ನ ಮಾಡಬಾರದು. ಗಂಡಸರು ಪ್ರತಿನಿತ್ಯದಲ್ಲಿ ತಲೆಯಿಂದಲೇ ಸ್ನಾನವನ್ನು ಮಾಡಬೇಕು. ಹೆಂಗಸರು ತಲೆ ಬಾಚಿಕೊಂಡ್ರೆ ಶುದ್ಧಿ ಆಗಿಬಿಡ್ತಾರೆ ಅಂತ ಶಾಸ್ತ್ರಗಳು ಹೇಳ್ತಾ ಇರೋದ್ರಿಂದ ತಲೆಯಿಂದ ಪ್ರತಿನಿತ್ಯದಲ್ಲಿ ಹೆಣ್ಣು ಮಕ್ಕಳು ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ವಾರದಲ್ಲಿ 2 ದಿವಸ ತಲೆಯಿಂದ ಸ್ನಾನ ಮಾಡಿದ್ರೆ ಸಾಕು. ಹೀಗೆ ನಿತ್ಯ ಸ್ನಾನವನ್ನು ಮುಗಿಸಿ 2 ಸಲ ಆಚಮನವನ್ನು ಮಾಡಿ ಪಂಚೆ ಉತ್ರೀಯವನ್ನ ಉಟ್ಟುಕೊಂಡು ಸಂಧ್ಯಾವಂದನ ದೇವತಾರ್ಚನಾದಿ ಕರ್ಮಗಳನ್ನ ಮಾಡಬೇಕು. ಈ ಪಂಚೆ ಉತ್ರೀಯ ಹೇಗಿರಬೇಕು ಅಂತ ವೇದವೇ ಹೇಳ್ತಾ ಇದೆ. ಅಹತಂವಾಸಃ ಪರಿಧತ್ತೆ ಪಾಪ್ಮನೋಪಹತ್ಯೈ. ಅಹತ ವಸ್ತ್ರಗಳನ್ನ ಉಟ್ಕೋಬೇಕು, ಅವನು ಪಾಪದಿಂದ ದೂರನಾಗ್ತಾನೆ ಅಂತ ವೇದ ಹೇಳ್ತಾ ಇದೆ. ಹಾಗಾದ್ರೆ ಅಹತ ವಸ್ತ್ರಗಳು ಅಂದ್ರೆ ಯಾವುದು ಅನ್ನೋದಂತೆ ತಿಳ್ಕೊಳ್ಳೋಣ. ಈಶದ್ಧೌತಂ ನವಂ ಶ್ವೇತಂ ಸದಶೈ ಎನ್ನಧಾರಿತಂ ಅಹತಂ ತದ್ವಿಜಾನೀಯಾತ್ ಸರ್ವಕರ್ಮಸು ಪಾವನಂ. ಈಶದ್ಧೌತಂ ಅಂದ್ರೆ 1 ಸಲ ಒಗೆದಿರುವಂತಹ ಬಟ್ಟೆ. ನವಂ ಶ್ವೇತಂ ಅಂದ್ರೆ ಹೊಸದಾಗಿ ಇರಬೇಕು, ಮಾಸೋಗಿರಬಾರ್ದು ಅಥವಾ ತೂತುಗಳಾಗಿರಬಾರ್ದು ಅನ್ನೋದಕ್ಕೆ ಹೇಳ್ತಿದ್ದಾರೆ. ನವಂ ಅಂತ ಅಂದ್ರೆ ಹೊಸದು ಅಂತ. ಶ್ವೇತಂ ಬಿಳಿ ವಸ್ತ್ರವನ್ನೇ ಉಟ್ಕೋಬೇಕು. ಎಲ್ಲ ಕರ್ಮಗಳಲ್ಲೂ ಬಿಳಿ ವಸ್ತ್ರವೇ ಪ್ರಶಸ್ತವಾದ್ದು, ಬಿಳಿ ವಸ್ತ್ರವೇ ಆಗಿರಬೇಕು. ಎನ್ನಧಾರಿತಂ ಅಂದ್ರೆ ಹಿಂದೆ 1 ಸಲ ಉಟ್ಟಿರಬಾರ್ದು, ಅಂದ್ರೆ ಒಗೆದ ಮೇಲೆ 2 ಸಲ ಉಡಬಾರ್ದು ಅನ್ನೋದಕ್ಕೋಸ್ಕರ ಎನ್ನಧಾರಿತಂ ಅಂತ ಹೇಳ್ತಿದ್ದಾರೆ. ಇಂಥದ್ದನ್ನ ಅಹತ ವಸ್ತ್ರಗಳು ಅಂತ ಹೇಳ್ತಾರೆ. ಎಲ್ಲ ಕರ್ಮಗಳಿಗೂ ಇಂಥ ಅಹತ ವಸ್ತ್ರಗಳು ಶ್ರೇಷ್ಠವಾದ ವಸ್ತ್ರಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾದ್ರೆ ನಾವು ಪ್ರತಿನಿತ್ಯದಲ್ಲಿ ಉಡುವಂತಹ ವಸ್ತ್ರಗಳನ್ನ ನಾವೇ ಒಗೆದು ಅಹತ ವಸ್ತ್ರಗಳನ್ನಾಗಿ ಮಾಡಿ ಉಟ್ಕೋಬೇಕು. ಹಾಗಾದ್ರೆ ಯಾವ ಕಾಲದಲ್ಲಿ ಒಗಿಬೇಕು? ಸ್ನಾನಕ್ಕೆ ಮುಂಚೆ ವಸ್ತ್ರಗಳನ್ನ ಒಗೆದಿಟ್ಕೊಂಡಿರ್ಬೇಕು. ಸ್ನಾನವಾದ ಮೇಲೆ ಎಡಗೈ ಮಣಿಬಂಧ ಅಂದ್ರೆ ಇಂಥ ಜಾಗದಲ್ಲಿ ಆ ವಸ್ತ್ರಗಳನ್ನ ಹಾಕಿಕೊಂಡು ಭುಜದ ಮೇಲೆ ಹಾಕೋಬಾರದು. ಯಾವಾಗಲೂ ಒದ್ದೆ ಬಟ್ಟೆಗಳನ್ನ ಹೆಗಲ ಮೇಲೆ ಹಾಕೋಬಾರದು, ಅದು ಅಮಂಗಲ. ಮತ್ತೆ ಸ್ನಾನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಹಾಗಾಗಿ ಮಣಿಬಂಧದಲ್ಲಿ ಇಟ್ಟುಕೊಂಡು ಸ್ನಾನಗೃಹದಿಂದ ಆಚೆ ಬಂದು ಮುಂದಿನ ದಿವಸ ಬೆಳಗ್ಗಿನವರೆಗೆ ಯಾರೂ ಮುಟ್ಟದೇ ಇರುವಂತಹ ಜಾಗದಲ್ಲಿ ಆ ಬಟ್ಟೆಗಳನ್ನ ಒಣ ಹಾಕಬೇಕು. ಈ ರೀತಿಯಾಗಿ ಹಿಂದಿನ ದಿವಸ ಹಾಕಿದ ವಸ್ತ್ರಗಳನ್ನ ಆವತ್ತು ಉಟ್ಟುಕೊಂಡು ಸಂಧ್ಯಾವಂದನಾದಿ ಕರ್ಮಗಳನ್ನ ಮಾಡಬೇಕು. ಇಲ್ಲಿ ಗಮನಿಸಬೇಕಾದ ವಿಷಯಗಳು, ವೇದಶಾಸ್ತ್ರಗಳೆಲ್ಲ ಹತ್ತಿ ಬಟ್ಟೆಯನ್ನೇ ಉಟ್ಟುಕೊಂಡು ಕರ್ಮಗಳನ್ನ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈಗ ಅಹತ ವಸ್ತ್ರಗಳು ಇಲ್ಲ ಅಂದ್ರೆ ಏನು ಮಾಡಬೇಕು ಅಂತ ಯಾಜ್ಞವಲ್ಕ್ಯರು ಹೇಳ್ತಾರೆ. ಅಭಾವೇ ಧೌತ ವಸ್ತ್ರಸ್ಯ ಶಾಣಕ್ಷೌಮಾವಿಕಾನಿಚ ಅಂತ ಯಾಜ್ಞವಲ್ಕ್ಯರು ಹೇಳಿದ್ದಾರೆ. ಅಂದ್ರೆ ಅಹತ ವಸ್ತ್ರಗಳು ಇಲ್ಲವಾದರೆ ನಾರಿನ ಬಟ್ಟೆಯನ್ನು ಉಟ್ಟುಕೊಂಡು ಅಥವಾ ರೇಷ್ಮೆ ಅಥವಾ ಅವಿಕ ಅಂದ್ರೆ ಕುರಿ ಟಗರುಗಳಿಂದ ಉತ್ಪನ್ನವಾದ ಉಲ್ ಇಂದ ಮಾಡಿರುವಂಥ ಬಟ್ಟೆಗಳನ್ನು ಉಟ್ಟುಕೊಂಡು ಸ್ನಾನ ಸಂಧ್ಯಾದಿ ಕರ್ಮಗಳ ಸಂಧ್ಯಾ ವಂದನ ದೇವತಾರ್ಚನಾದಿ ಕರ್ಮಗಳನ್ನ ಮಾಡಬಹುದು. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಪಾಲಿಯಸ್ಟರ್ ಬಟ್ಟೆಗಳನ್ನ ಯಾವ ಕಾಲದಲ್ಲೂ ಉಡ್ಲೇಬಾರದು.
ಈಗಿನ ಸೈಂಟಿಫಿಕ್ ರಿಸರ್ಚ್ ಆರ್ಟಿಕಲ್ಸ್ ಅಲ್ಲೂ ಕೂಡ ರಿಸರ್ಚ್ ಆಗಿದೆ. ರಿಸರ್ಚರ್ಸ್ ಹೇಳ್ತಿದ್ದಾರೆ ಪಾಲಿಯೆಸ್ಟರ್ ಬಟ್ಟೆಗಳಲ್ಲಿ ಕಾರ್ಸಿನೋಜೆನ್ಸ್ ಇರುತ್ತೆ. ಅದರಿಂದ ಪ್ರತಿನಿತ್ಯದಲ್ಲಿ ಪಾಲಿಯೆಸ್ಟರ್ ಬಟ್ಟೆಗಳನ್ನು ಉಟ್ಕೊಳ್ಳೋದ್ರಿಂದ ಲಂಗ್ ಕ್ಯಾನ್ಸರ್ ಅಥವಾ ಸ್ಕಿನ್ ಕ್ಯಾನ್ಸರ್ ಬರೋ ಸಾಧ್ಯತೆಗಳಿರುತ್ತೆ. ಇನ್ನೂ ಮುಂದಕ್ಕೆ ರೆಸ್ಪಿರೇಟರಿ ಡಿಸಾರ್ಡರ್ಸು, ಸ್ಕಿನ್ ರ್ಯಾಷಸ್ಸು, ಅಲರ್ಜಿಗಳು ಇಂಥದ್ದು ಆಗೋ ಸಾಧ್ಯತೆಗಳಿರುತ್ತೆ ಅಂತ ಈ ಸೈಂಟಿಫಿಕ್ ರಿಸರ್ಚ್ ಆರ್ಟಿಕಲ್ಸ್ ಎಲ್ಲ ಹೇಳ್ತಿವೆ. ಹಾಗಾಗಿ ಪಾಲಿಯೆಸ್ಟರ್ ಮಿಕ್ಸ್ ಆಗಿರುವಂತಹ ಬಟ್ಟೆಗಳಾಗ್ಲಿ ಅಥವಾ ಪಾಲಿಯೆಸ್ಟರ್ದೇ ಬಟ್ಟೆಗಳಾಗ್ಲಿ ಯಾವ ಕರ್ಮದಲ್ಲೂ ಉಡಬಾರದು. ಅಥವಾ ದೇವತೆಗಳಿಗೆ ಕಲಶಗಳಿಗೆ ಹೊದಿಸೋದೋ ಅಥವಾ ದೇವತೆಗಳಿಗೆ ಸಮರ್ಪಣೆ ಮಾಡೋದೋ ಅಂಥದ್ರಲ್ಲೂ ಪಾಲಿಯೆಸ್ಟರ್ ಇಳದೇ ಇರುವಂತಹ ಪ್ಯೂರ್ ಕಾಟನ್ ಬಟ್ಟೆಗಳನ್ನ ದೇವತೆಗಳಿಗೆ ಸಮರ್ಪಣೆ ಮಾಡಬೇಕು. ದಾನವನ್ನು ಕೊಡೋದಾದ್ರೂ ಕೂಡ ಪ್ಯೂರ್ ಕಾಟನ್ ಬಟ್ಟೆಗಳನ್ನೇ ದಾನವಾಗಿ ಕೊಡಬೇಕು. ಮಿಕ್ಸ್ ಆಗಿರೋ ಬಟ್ಟೆಗಳನ್ನ ಕೊಡಬಾರದು. ಇನ್ನೊಂದು ವಿಷಯ, ಈ ಪಾಲಿಯೆಸ್ಟರು 20 ವರ್ಷಗಳಾದರೂ ಹಾಳಾಗೋದಿಲ್ಲ, ನಾಶವಾಗೋದಿಲ್ಲ, ಪ್ರಕೃತಿಲಿ ಬಯೋಡಿಗ್ರೇಡಬಲ್ ಅಲ್ಲ. ಹಾಗಾಗಿ ಪಾಲಿಯೆಸ್ಟರ್ ಇರುವಂತಹ ಬಟ್ಟೆಗಳನ್ನ ಯಾವ ಕಾರಣಕ್ಕೂ ಸರ್ವಥಾ ನಿಷೇಧವನ್ನ ಮಾಡಬೇಕು. ಇನ್ನೊಂದು ವಿಷಯವನ್ನು ಗಮನಿಸಬೇಕು, ಶಾಸ್ತ್ರಕಾರೆಲ್ಲ ಏಕಕಂಠದಲ್ಲಿ ಬಿಳಿ ವಸ್ತ್ರವನ್ನೇ ಉಟ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನರಸಿಂಹ ಪುರಾಣದಲ್ಲಿ ಒಂದು ವಿಷಯ ಬಂದಿದೆ. ನರಕ್ತ ಮುಲ್ಬಣಂ ವಾಸಃ ನನೀಲಂಚ ಪ್ರಶಸ್ಯತೆ ಮಲಾಕ್ತಂಚ ಸದಾ ಹೀನಂ ವರ್ಜಯೇದಂಬರಂ ಬುಧಃ. ಅಂದರೆ ಬಹಳ ಕೆಂಪಾಗಿರುವಂತಹ ವಸ್ತ್ರಗಳು, ನೀಲಿ ವಸ್ತ್ರಗಳು, ಕಪ್ಪು ವಸ್ತ್ರಗಳು, ಕಾಷಾಯ ವಸ್ತ್ರಗಳು, ಗಲೀಜಾಗಿರುವಂತಹ ಬಟ್ಟೆ, ಇಲಿ ತಿಂದಿರುವಂಥದ್ದು, ರಂಧ್ರಗಳಾಗಿರುವಂಥದ್ದು, ಇಂಥ ಬಟ್ಟೆಗಳನ್ನ ಯಾವ ಕಾರಣಕ್ಕೂ ಬಳಸಬಾರದು ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದು ವಿಷಯವನ್ನ ಗಮನಿಸಬೇಕು, ಹೊಲಿದಿರುವಂತಹ ಬಟ್ಟೆಗಳನ್ನು ಹಾಕೊಂಡು ಯಾವ ಕರ್ಮವನ್ನು ಮಾಡಬಾರದು. ಹಾಗಾಗಿ ಕಚ್ಚೆ ಪಂಚೆ ಉತ್ತರೀಯವನ್ನೇ ಉಟ್ಕೊಂಡಿರಬೇಕು. ಇನ್ನೊಂದು ವಿಷಯವನ್ನು ಗಮನಿಸಬೇಕು, ಆರ್ದ್ರವಾಸಸ್ತು ಯಃ ಕುರ್ಯಾತ್ ಜಪಹೋಮ ಪ್ರತಿಗ್ರಹಾನ್ ಸರ್ವಂ ತದ್ರಾಕ್ಷಸಂ ವಿದ್ಯಾತ್ ಬಹಿರ್ಜಾನುಚ ಯತ್ಕೃತಂ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಂದ್ರೆ ಒದ್ದೇ ಬಟ್ಟೆಗಳನ್ನ ಉಟ್ಟುಕೊಂಡು ಜಪ ಮಾಡೋದು, ಸಂಧ್ಯಾ ವಂದನೆ ಮಾಡೋದು, ದಾನವನ್ನ ಮಾಡೋದು, ಪ್ರತಿಗ್ರಹವನ್ನು ಮಾಡೋದು, ಊಟವನ್ನ ಮಾಡೋದು, ಇದು ಯಾವುದನ್ನು ಮಾಡಬಾರದು ಒದ್ದೇ ಬಟ್ಟೆಗಳಲ್ಲಿ. ಹಾಗೆ ಮಾಡಿದ್ದಾದ್ರೆ ಸರ್ವಂ ತದ್ರಾಕ್ಷಸಂ ವಿದ್ಯಾತ್, ಅದೆಲ್ಲ ರಾಕ್ಷಸರು ತಗೊಂಡು ಹೋಗ್ತಾರೆ, ರಾಕ್ಷಸರಿಗದು. ಹಾಗಾಗಿ ಮಾಡಬಾರದು ಅಂತ ಹೇಳ್ತಿದ್ದಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಂಧ್ಯಾ ವಂದನಾದಿ ಕರ್ಮಗಳನ್ನು ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ.